ಸಾತ್ವಿಕ್ ಆರೋಗ್ಯದ ಬಗ್ಗೆ ಟಿಎಚ್ಒ ಈರಣ್ಣ ಮಾಹಿತಿ ಕೊಟ್ಟಿದ್ದಾರೆ. ಮಗುವಿನ ಎಲ್ಲ ಅಂಗಾಂಗಗಳು ನಾರ್ಮಲ್ ಆಗಿದೆ, ಇದು ನಿಜಕ್ಕೂ ಅದ್ಭುತ ಅಂತ ಹೇಳಿದ್ದಾರೆ ಟಿಎಚ್ಒ ಈರಣ್ಣ. 17-18 ತಾಸು ಮರಣದ ಜೊತೆ ಹೋರಾಟ ನಡೆಸಿ ಬಂದಿತ್ತು. ಜೀವ ಗೆದ್ದು ಬಂದಂತಹ ಮಗುವಿಗೆ ನಾವು ಎಲ್ಲಾ ಟೆಸ್ಟ್ ಮಾಡಿದೀವಿ, ಎಲ್ಲವೂ ನಾರ್ಮಲ್ ಇತ್ತು. ತಾಯಿ ಎದೆ ಹಾಲನ್ನ ಕುಡಿಸಲಾಗಿದೆ, ಮಗು ಆರೋಗ್ಯವಾಗಿದೆ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಜೀವನ್ ಮರಣದ ಹೋರಾಟವನ್ನಾಡಿ ಸುರಕ್ಷಿತವಾಗಿ ಮಗು ಈಗ ಬದುಕಿ ಬಂದಿದೆ, ಮಗು ಆರೋಗ್ಯವಾಗಿದೆ ಅಂತ ಟಿಎಚ್ಒ ಈರಣ್ಣ ಮಾಹಿತಿ ಕೊಟ್ಟಿದ್ದಾರೆ. ಈ ಮಗು ಸತತ 17-18 ತಾಸು ನಿರಂತರ ಜೀವನ್ಮರಣದ ಹೋರಾಟದೊಂದಿಗೆ ಯಶಸ್ವಿಯಾಗಿ ಜೀವಂತ ಮಗು ನಮ್ಮ ಆಸ್ಪತ್ರೆಗೆ ನಾವು ತೊಗೊಂಡು ಬಂದೀವಿ. ನನ್ನ ಜೊತೆಗೆ ಆ ಹೋರಾಟದಾಗ ಯಶಸ್ವಿ ಆಗಕ್ಕೆ ಡಾಕ್ಟರ್ ಕೃಷ್ಣ ಜಾಧವ್ ಇವರೆಲ್ಲ ಬೆಳ್ತಾನ ಸಂತಾನ ನಿಂತು ನೋಡಿದರು. ನಮ್ಮ ಡಾಕ್ಟರ್ ಅನಿಲ್ ರಾಠೋಡ್ ಅವರು, ಆಮೇಲೆ ನಮ್ಮ ಚಿಕ್ಕ ಮಕ್ಕಳ ತಜ್ಞರಾದ ಡಾಕ್ಟರ್ ವಿಪುಲ್ ಕೋಳೇಕರ್ ಅವರು, ಆಮೇಲೆ ನಮ್ಮ ನರ್ಸಿಂಗ್ ಅಧಿಕಾರಿಗಳಾದ ಕೆ.ಬಿ. ದಶವಂತ, ಆಮೇಲೆ ನಮ್ಮೆಲ್ಲ ಸಿಬ್ಬಂದಿ ಅವಿರತವಾಗಿ ಹೋರಾಟ ಮಾಡಿ ನಾವು ಆ ಮಗುನ ಯಶಸ್ವಿಯಾಗಿ ಇಲ್ಲಿ ತಂದಾಗ ಮಗು ನಮಗೊಂದು ಮಿರಾಕಲ್ ಅನ್ನಿಸ್ಬಿಡ್ತದೆ. ಆ ಮಗುವಿನ ಎಲ್ಲ ಸಿಸ್ಟಮು ನಾರ್ಮಲೇ ಇದ್ದು 18 ತಾಸ್ದಾಗ ಸಪೋಸಿಟೇಷನ್ ಇದ್ರಾಗ ಆ ಮಗು ಏನಾರು ಆಗ್ತದಂತ ಮಾಡಿದ್ದೀವಿ ನಾವು. ಬಟ್ ಭಾಳ ದೊಡ್ಡ ದೇವರ ದಯ, ನಮ್ಮ ನಿರಂತರ ಪ್ರಯತ್ನದಿಂದ ಆ ಮಗು ಯಾವ ಸಿಸ್ಟಮ್ನಾಗೂ ಏನೂ ಆಗಿಲ್ಲ. ನಾವು ಇಲ್ಲಿ ಬಂದ್ಮೇಲೆ ಶುಗರ್ ಚೆಕ್ ಮಾಡಿದ್ದೀವಿ, ಹೈಪೋವ್ಯಾಲಿಮಿ ಆಗಿದೆ ಅಂತೇಳಿ ಅದನ್ನು ಚೆಕ್ ಮಾಡಿದ್ದೀವಿ. ಆಮೇಲೆ ಆಕ್ಸಿಜನ್ ಲೆವೆಲ್ ಚೆಕ್ ಮಾಡಿದಾಗ 98 ನಮಗೆ ಆಕ್ಸಿಜನ್ ಲೆವೆಲ್ ಬಂತು, ಶುಗರ್ ನಾರ್ಮಲ್ ಬಂತು. ಒಂದು ಅರ್ಧ ತಾಸು ಆ ಮಗುನ ನಾವು ಇಲ್ಲಿ ಇಟ್ಕೊಂಡು ಆಮೇಲೆ ನಾವು ನೀರು ಹಾಕಿ ಮತ್ತು ತಾಯಿ ಹಾಲು ಅದನ್ನು ಕುಡಿಸಿ ಮಗುವಿಗೆ ಎಲ್ಲ ಸಿಸ್ಟಮ್ ಕರೆಕ್ಟ್ ಅದಾವ ಅನ್ನಿಸ್ಕೊಂಡ್ಮ್ಯಾಗ ನಾವು ರೆಫರ್ ಮಾಡಿದ ಉದ್ದೇಶ ಏನಂದ್ರೆ ಲೇಟ್ ಕಾಂಪ್ಲಿಕೇಶನ್ಸ್ ಏನಾರ ಡೆವಲಪ್ ಆದ್ರೆ ಅಂಥವು ಡೆವಲಪ್ ಆಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.